ಅನಿಶ್ಚಿತತೆಯ ಭಾವ. ಒಂದೊಮ್ಮೆ ಸನ್ಯಾಸಿಯೊಬ್ಬ ರಾತ್ರಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾನೆ. ಆಗ ಯಾವುದೋ ಒಂದು ವಸ್ತುವನ್ನು ತುಳಿಯುತ್ತಾನೆ. ಅವನ ಪಾದಗಳಿಗೆ ಮೆತ್ತನೆಯ ಅನುಭವವಾಗುತ್ತದೆ. ಮೊಟ್ಟೆಯಿಂದ ತುಂಬಿದ ಕಪ್ಪೆಯ ಮೇಲೆ ಕಾಲಿಟ್ಟು ಬಿಟ್ಟೆನಲ್ಲ ಎಂದು ಅವನು ತನ್ನಷ್ಟಕ್ಕೆ ಕಲ್ಪಿಸಿಕೊಳ್ಳುತ್ತಾನೆ. ಅವನು ಅದರ ಕುರಿತು ಕೊರಗುತ್ತಿರುತ್ತಾನೆ. ಕಪ್ಪೆಗಳನ್ನು ಸಾಯಿಸಿದ ನೋವು ಅವನನ್ನು ಕಾಡುತ್ತಿರುತ್ತದೆ. ಅದೇ ಗುಂಗಿನಲ್ಲಿ ನಿದ್ದೆ ಹೋಗುತ್ತಾನೆ. ಆ ರಾತ್ರಿ ಅವನಿಗೊಂದು ಕನಸು ಬೀಳುತ್ತದೆ. 100 ಕಪ್ಪೆಗಳು ಅವನ ಕನಸಿನಲ್ಲಿ ಬಂದು ಅವನ ಜೀವವನ್ನು ಬೇಡುತ್ತವೆ. ಆಗ ಸನ್ಯಾಸಿಗೆ ಮತ್ತಷ್ಟು ಗೊಂದಲ ಉಂಟಾಗುತ್ತದೆ. ಮರುದಿನ ಅದೇ ದಾರಿಯಲ್ಲಿ ಬಂದು ತಾನು ತುಳಿದ ವಸ್ತುವನ್ನು ನೋಡುತ್ತಾನೆ. ಆದರೆ ಕಪ್ಪೆ ಆಗಿರದೆ ಕೊಳೆತ ಬದನೆಕಾಯಿಯಾಗಿರುತ್ತದೆ. ಆಗ ಅವನಲ್ಲಿದ್ದ ಅನಿಶ್ಚಿತತೆಯ ಭಾವ ದೂರವಾಗುತ್ತದೆ. ಈ ಜಗತ್ತಿನಲ್ಲಿ ನಾವಂದುಕೊಂಡಂತೆ ಯಾವುದೂ ಇರುವುದಿಲ್ಲ. ನಮ್ಮ ಕಲ್ಪನೆಗಳು ಹಾಗೂ ವಾಸ್ತವ ವಿಭಿನ್ನವಾಗಿರುತ್ತವೆ. ಹಾಗೆಯೇ ಒಬ್ಬ ವ್ಯಕ್ತಿಯನ್ನು ಅವನ ಬಗ್ಗೆ ತಿಳಿದುಕೊಳ್ಳದೆ ತಮ್ಮದೇ ಆದ ಕಲ್ಪನೆಯಲ್ಲಿ ಅವರ ವ್ಯಕ್ತಿತ್ವವನ್ನು ನಿರ್ಧರಿಸಿಕೊಂಡರೆ ತಪ್ಪಾಗುತ್ತದೆ. ಮಾತ್ರವಲ್ಲ, ಅದರಿಂದ ನಾವೇ ಕೊರಗಬೇಕಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಿಟಲ್ ಬ್ರೈಟ್ ಮೈಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಹಿಟ್ ದ ಬೆಲ್ ಐಕನ್.